ವೈಷ್ಣವಿಗೆ ಇಬ್ಬರು ತಂಗಿಯರು. ಬೆಳಿಗ್ಗೆ ಅಲಾರಾಂ ಶಬ್ದಕ್ಕೆ ಎದ್ದು ಕುಳಿತಳು ವೈಷ್ಣವಿ. ಬೆಳಿಗ್ಗೆ 7 ಗಂಟೆಯಾಗಿತ್ತು. ಅವಳ ಕಣ್ಣುಗಳು ಕೆಂಪಾಗಿದ್ದವು. ರಾತ್ರಿಯಿಡೀ ಗಂಡನ ಜೊತೆ ಜಗಳವಾಡಿ ನಿದ್ದೆಯೇ ಮಾಡಿರಲಿಲ್ಲ. ಕಣ್ಣು ತೆರೆದು ಪಕ್ಕದಲ್ಲಿ ಮಲಗಿರುವ ಗಂಡನ ಕಡೆ ನೋಡಿದಳು. ಅವನು ಗಡದ್ದಾಗಿ ನಿದ್ದೆ ಮಾಡುತ್ತಿದ್ದ. ಆಗ ವೈಷ್ಣವಿ ಅವನನ್ನು ಎಬ್ಬಿಸದೆ ರಾತ್ರಿ ಏನಾಯಿತು ಎಂದು ಯೋಚಿಸುತ್ತಾ ನಗುತ್ತಾ ಹೊರಗೆ ಬಂದಳು. ವೈಷ್ಣವಿ ಸುಧೀರನನ್ನು ಪ್ರೀತಿಸಿ ಮದುವೆಯಾಗಿದ್ದಳು. ಅವಳಿಗೆ ಅಪ್ಪ ಇಲ್ಲ. ಮದುವೆಗೆ 5 ವರ್ಷಗಳ ಮುಂಚೆನೆ ಅವರು ತೀರಿಕೊಂಡು ಬಿಟ್ಟಿದ್ದರು. ಆದುದರಿಂದ ಮನೆಯನ್ನು ನಡೆಸಿಕೊಂಡು ಹೋಗುವುದು ಸ್ವಲ್ಪ ಕಷ್ಟವಾಗಿತ್ತು. ವೈಷ್ಣವಿಗೆ ಇಬ್ಬರು ತಂಗಿಯರು. ಅವಳ ದೊಡ್ಡ ತಂಗಿಯ ಹೆಸರು ಲಾವಣ್ಯ, ಚಿಕ್ಕವಳ ಹೆಸರು ಸುಗುಣ. ಸಂಸಾರದ ಜವಾಬ್ದಾರಿಯೆಲ್ಲ ವೈಷ್ಣವಿಯ ಮೇಲೆ ಬಿದ್ದಿತ್ತು. ವೈಷ್ಣವಿ ಒಂದು ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದಳು. ಅವಳು ಆಕರ್ಷಣೀಯ ಬಣ್ಣ ಹೊಂದಿದ್ದು ತುಂಬಾ ಎತ್ತರವಾಗಿದ್ದಳು. ಯಾವಾಗಲೂ ನಗುಮುಖದಲ್ಲಿರುವ ವೈಷ್ಣವಿ ಕೇವಲ ಸುಂದರವಾಗಿರುವುದಷ್ಟೇ ಅಲ್ಲ, ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿದ್ದಳು. ಅವಳು ಕೆಲಸ ಮಾಡುವ ಆಫೀಸಿನಲ್ಲಿ ಎಲ್ಲರ ಕಣ್ಣು ಅವಳ ಮೇಲಿತ್ತು. ಅವಳನ್ನು ನೋಡಿ ತುಂಬಾ ಜನ ಅವಳಿಗೆ ಪ್ರಪೋಸ್ ಮಾಡಲು ಹೆದರಿಕೊಳ್ಳುತ್ತಿದ್ದರು. ಸುಧೀರನ ಪ್ರೀತಿ. ವೈಷ್ಣವಿಯ ಮನೆಗೆ ಹೋಗುವಾಗ ದಾರಿಯಲ್ಲಿ ಒಬ್ಬ ಹುಡುಗ ಅವಳ ಅಂದವನ್ನು ನೋಡಿ ಅವಳನ್ನು ಹಿಂಬಾಲಿಸುತ್ತಿದ್ದ. ಅವನ ಹೆಸರೇ ಸುಧೀರ್. ಅವನು ನೋಡೋದಕ್ಕೆ ತುಂಬಾನೇ ಹ್ಯಾಂಡ್ಸಮ್ ಆಗಿ ಇದ್ದ. ಅವನಿಗೆ ಹುಡುಗಿಯರ ಹುಚ್ಚು ಸ್ವಲ್ಪ ಜಾಸ್ತಿನೇ. ಪ್ರತಿದಿನ ತನ್ನನ್ನು ಹಿಂಬಾಲಿಸುತ್ತಿರುವ ಸುಧೀರನನ್ನು ವೈಷ್ಣವಿ ಗಮನಿಸಿದಳು. ಅವನು ನೋಡೋದಕ್ಕೆ ಚೆನ್ನಾಗಿದ್ದರಿಂದ ವೈಷ್ಣವಿಗೂ ಅವನ ಮೇಲೆ ಇಷ್ಟವಾಗಿತ್ತು. ಅವನ ಜೊತೆ ಮದುವೆಯಾಗಲು ಮನಸ್ಸಲ್ಲಿ ಆಗಲೇ ನಿರ್ಧರಿಸಿದಳು. ಒಂದು ದಿನ ಸುಧೀರ್ ಧೈರ್ಯ ಮಾಡಿ, ನೀನಂದ್ರೆ ನನಗೆ ತುಂಬಾ ಇಷ್ಟ ಅಂತ ಹೇಳಿ ವೈಷ್ಣವಿಗೆ ಪ್ರಪೋಸ್ ಮಾಡಿದ. ವೈಷ್ಣವಿ ಮೊದಲು ಸ್ವಲ್ಪ ಭಯದಿಂದ ನಿಂತಿದ್ದಳು. ಸ್ವಲ್ಪ ಹೊತ್ತು ಆಲೋಚಿಸಿ ಆಮೇಲೆ ಸುಧೀರ್ ಕಡೆ ಒಮ್ಮೆ ತಿರುಗಿ ಮುಗುಳು ನಗು ತೋರಿಸಿ ಅಲ್ಲಿಂದ ಹೊರಟು ಹೋದಳು. ಯಾಕಂದ್ರೆ ಸುಧೀರ್ ಅವಳಿಗೆ ಒಳ್ಳೆ ಹುಡುಗ ಅಂತ ಅನಿಸಿತ್ತು. ಪ್ರತಿದಿನ ತನ್ನನ್ನು ಆಸೆಗಣ್ಣಿನಿಂದ ನೋಡಿ ಹೋಗುವ ಅದೆಷ್ಟು ಹುಡುಗರಿಗಿಂತ ಪ್ರತಿದಿನ ತನ್ನನ್ನೇ ಹಿಂಬಾಲಿಸಿ ಧೈರ್ಯ ಮಾಡಿ ತನ್ನ ಆಸೆಯನ್ನ ನೇರವಾಗಿ ಹೇಳಿಕೊಂಡ ಸುಧೀರನ ನೇರ ನುಡಿ ಅವಳಿಗೆ ಮೆಚ್ಚುಗೆಯಾಗಿತ್ತು. ಮರುದಿನ ದಾರಿಯಲ್ಲಿ ಸುಧೀರನನ್ನು ಕಂಡು ವೈಷ್ಣವಿ ಒಂದು ಸಣ್ಣ ಸ್ಮೈಲ್ ಕೊಟ್ಟಳು. ಸುಧೀರ್ ಅವಳನ್ನೇ ಫಾಲೋ ಮಾಡಿಕೊಂಡು ಹೋದ. ಅವಳನ್ನೇ ಮಾತನಾಡಿಸೋಕೆ ಪ್ರಯತ್ನಪಟ್ಟ. ಇವತ್ತು ಸಂಜೆ ಪಾರ್ಕಲ್ಲಿ ಸಿಗುವ ಅಂತ ಕೇಳಿದ. ವೈಷ್ಣವಿ ಅದಕ್ಕೆ ಒಪ್ಪಿಕೊಂಡು ಆ ದಿನ ಆಫೀಸಿನಿಂದ ಬೇಗನೆ ಹೊರಗಡೆ ಬಂದಳು. ಸುಧೀರ್ ಜೊತೆ ಪಕ್ಕದಲ್ಲಿರುವ ಪಾರ್ಕ್ ಒಂದಕ್ಕೆ ಹೋದರು. ಇಬ್ಬರು ಸ್ವಲ್ಪ ಹೊತ್ತು ಮಾತನಾಡುತ್ತಾ ಕುಳಿತುಕೊಂಡರು. ಅಲ್ಲೇ ಪಕ್ಕದ ಪೊದೆಯೊಂದರಲ್ಲಿ ಜೋಡಿಯೊಂದು ಕುಳಿತು ಸ್ವಲ್ಪ ಜಾತಿಯಾಗಿ ರೊಮ್ಯಾನ್ಸ್ನಲ್ಲಿ ತೊಡಗಿದ್ದರು. ಅದನ್ನು ಕಂಡ ವೈಷ್ಣವಿಗೆ ನಾಚಿಕೆಯಾಯಿತು. ಅವಳ ಮನಸ್ಸಿನಲ್ಲಿ ಒಂಥರ ಆಸೆ ಮೂಡ್ತಾ ಇತ್ತು. ಸುಧೀರ್ ಅವಳ ಕೈಯಲ್ಲಿ ತನ್ನ ಕೈಯನ್ನು ಸೇರಿಸಿಕೊಂಡು ಹಿಸುಕ್ತಾ ಕುಳಿತುಕೊಂಡಿದ್ದ. ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಇದ್ದರೆ ಏನಾದರೂ ತಪ್ಪು ನಡೆಯಬಹುದು ಅಂತ ಆಲೋಚಿಸಿ ವೈಷ್ಣವಿ ಹೋಗೋಣವಾ ಅಂತ ಹೇಳಿದಳು. ಸುಧೀರ್ ವೈಷ್ಣವಿಯನ್ನ ಅವಳ ಮನೆಯ ಹತ್ತಿರ ಡ್ರಾಪ್ ಮಾಡಿದ. ಮದುವೆಗೆ ಮುಂಚಿನ ಅಚಾತುರ್ಯ. ಆ ದಿನದಿಂದ ಇಬ್ಬರು ಫೋನ್ನಲ್ಲಿ ತುಂಬಾ ಹೊತ್ತು ಮಾತಾಡ್ತಾ ಇದ್ರು. ವೈಷ್ಣವಿ ತನ್ನ ಮನೆಯ ಕಷ್ಟ ಸುಖವನ್ನೆಲ್ಲ ಸುಧೀರ್ ಜೊತೆ ಹಂಚಿಕೊಳ್ಳುತ್ತಿದ್ದಳು. ಹಾಗೆ ಇಬ್ಬರು ರೊಮ್ಯಾಂಟಿಕ್ ಆಗಿ ಮಾತನಾಡ್ತಾ ಇದ್ರು. ಹಾಗೆ ಮಾತನಾಡುವಾಗ ಸುಧೀರ್ ವೈಷ್ಣವಿಯನ್ನ ತುಂಬಾ ಹೊಗಳುತ್ತಿದ್ದ. ಒಂದು ದಿನ ಹೀಗೆ ಮಾತಾಡ್ತಾ ಇರುವಾಗ ಸುಧೀರ್ ನಾವಿಬ್ಬರು ಒಂದು ಸಲ ಸೇರೋಣವಾ ಅಂತ ಕೇಳಿದ. ವೈಷ್ಣವಿ ಛೀ ಬೇಡ, ಅದು ತಪ್ಪು ಅಂದಳು. ಅದಕ್ಕೆ ಸುಧೀರ್ ಪ್ಲೀಸ್ ಒಂದು ಸಲ, ನಂಗೆ ತಡೆಯೋಕೆ ಆಗ್ತಿಲ್ಲ ಅಂತ ಅಂದ. ಅದಕ್ಕೆ ವೈಷ್ಣವಿ ಅವೆಲ್ಲ ಮದುವೆ ನಂತರ, ಈಗ ಬೇಡ ಅಂತ ಅಂದಳು. ಸುಧೀರ್ ತುಂಬಾ ಸಲ ಒತ್ತಾಯ ಮಾಡಿದರು. ವೈಷ್ಣವಿ ಮಾತ್ರ ಒಪ್ಪಿಕೊಳ್ಳಲೇ ಇಲ್ಲ. ಸುಧೀರ್ ಕೋಪದಲ್ಲಿ ಫೋನ್ ಕಟ್ ಮಾಡಿದ. ವೈಷ್ಣವಿ ಎಷ್ಟು ಸಲ ಕಾಲ್ ಮಾಡಿದ್ರು ಸುಧೀರ್ ಮಾತ್ರ ಫೋನ್ ಅನ್ನು ರಿಸೀವ್ ಮಾಡಲೇ ಇಲ್ಲ. ವೈಷ್ಣವಿ ರಾತ್ರಿಯಿಡೀ ನಿದ್ದೆ ಮಾಡಲಿಲ್ಲ. ಸುಧೀರ್ ಕುರಿತಾಗಿ ಆಲೋಚಿಸುತ್ತಿದ್ದಳು. ಹೇಗಿದ್ದರು ನಾಳೆ ನಾವು ಮದುವೆ ಆಗುವರೇ ಅಲ್ವಾ ಅಂತ ಒಂದು ನಿರ್ಣಯಕ್ಕೆ ಬಂದಳು. ಸುಧೀರ್ಗೆ ನಿನ್ನಿಷ್ಟ, ನೀನು ಹೇಳಿದ್ದೆ ಮಾಡೋಣ ಅಂತ ಮೆಸೇಜ್ ಮಾಡಿದಳು. ಅದು ನೋಡಿ ಸುಧೀರ್ ಕೂಡಲೇ ಕಾಲ್ ಮಾಡಿದ. ಅವರು ಹೇಗೆ ಮತ್ತು ಎಲ್ಲಿ ಸೇರೋದು ಅನ್ನೋದರ ಬಗ್ಗೆ ಪ್ಲಾನ್ ಮಾಡಿದರು. ಮರುದಿನ ಬೆಳಗ್ಗೆ ವೈಷ್ಣವಿ ಚೆನ್ನಾಗಿ ರೆಡಿಯಾಗಿ ಸುಧೀರನಿಗೆ ಕಾಲ್ ಮಾಡಿದಳು. ಸುಧೀರ್ ಅವಳನ್ನು ತನ್ನ ಬೈಕಲ್ಲಿ ಕರ್ಕೊಂಡು ತನ್ನ ಫ್ರೆಂಡ್ ರೂಮಿಗೆ ಕರ್ಕೊಂಡು ಹೋದ. ಅದು ಸುಧೀರ್ ಗೆಳೆಯನ ರೂಮು. ಅವನು ಊರಲ್ಲಿ ಇರಲಿಲ್ಲ. ಇಬ್ಬರೂ ಬಾಗಿಲು ತೆರೆದು ಒಳಕ್ಕೆ ಹೋದರು. ಅಂದವಾಗಿ ರೆಡಿಯಾಗಿ ಬಂದಿರುವ ವೈಷ್ಣವಿಯನ್ನು ಕಂಡು ಸುಧೀರನಿಗೆ ಹೆಚ್ಚು ಹೊತ್ತು ಕಾಯಲಾಗಲಿಲ್ಲ. ಆ ರೂಮಿನ ವಾತಾವರಣ ತುಂಬಾ ಪ್ರಶಾಂತವಾಗಿತ್ತು. ಸುಧೀರ್ ವೈಷ್ಣವಿಯ ಸೊಂಟವನ್ನು ಬಳಸಿ ತನ್ನೆಡೆಗೆ ಎಳೆದುಕೊಂಡ. ಅವಳ ಅಧರವನ್ನು ಒಮ್ಮೆ ಚುಂಬಿಸಿದ. ವೈಷ್ಣವಿಗೆ ಉಸಿರಾಡಲು ಸಾಧ್ಯವಾಗಲಿಲ್ಲ. ಅವಳು ಕಣ್ಣು ಮುಚ್ಚಿಕೊಂಡು ನಿಂತಿದ್ದಳು. ಅವಳ ಕಣ್ಣುಗಳನ್ನೇ ನೋಡುತ್ತಾ ಒಮ್ಮೆ ಅವಳನ್ನು ತಬ್ಬಿಕೊಂಡ. ವೈಷ್ಣವಿ ತನ್ನ 2 ಕೈಗಳನ್ನು ಸುಧೀರನ ಕುತ್ತಿಗೆಯ ಸುತ್ತ ಬಳಸಿ ಹಿಡಿದುಕೊಂಡಳು. ಸುಧೀರ್ ಅವಳನ್ನು ಮನಬಂದ ಹಾಗೆ ಮುಟ್ಟುತ್ತಾ ಆಸೆ ತೀರಿಸಿಕೊಳ್ಳುತ್ತಿದ್ದ. ಇಬ್ಬರಿಗೂ ಮೈಬಿಸಿಯಾಗಿತ್ತು. ಸುಧೀರ್ ಅವಳನ್ನು ಎತ್ತಿಕೊಂಡು ಹಾಸಿಗೆಯ ಮೇಲೆ ಮಲಗಿಸಿದ. ಅವಳು ಬಿಡದೆ ಸುಧೀರನ ಮುಖವನ್ನೇ ನೋಡುತ್ತಿದ್ದಳು. ಅವಳ ಕೈ ಸ್ವಲ್ಪ ಭಯದಿಂದ ನಡುಗುತ್ತಾ ಇತ್ತು. ಸುಧೀರ್ ಇನ್ಯಾಕೆ ತಡ ಅನ್ನುತ್ತಾ ಅವಳನ್ನು ಮುದ್ದಾಡತೊಡಗಿದ. ಕೆಲವೇ ಸಮಯದಲ್ಲಿ ಇಬ್ಬರ ನಡುವೆ ಎಲ್ಲವೂ ನಡೆದು ಹೋಯಿತು. ಸುಧೀರ್ ಐ ಲವ್ ಯು ವೈಷ್ಣವಿ ಅಂತ ಅವಳನ್ನು ತಬ್ಬಿಕೊಂಡು ಮಲಗಿಕೊಂಡ. ವೈಷ್ಣವಿ ಸುಧೀರ್ ನಾವು ಈಗಲೇ ಮದುವೆ ಆಗೋಣವಾ ಅಂದಳು. ಸುಧೀರ್ ಒಪ್ಪಿಕೊಂಡ. ಸುಂದರ ಸಂಸಾರ ಮತ್ತು ಗಂಡನ ದಾರಿ ತಪ್ಪಿಸಿದ ತಂಗಿಯರು. ಒಂದು ದಿನ ವೈಷ್ಣವಿ ಸುಧೀರನನ್ನು ತನ್ನ ಮನೆಯವರಿಗೆ ಪರಿಚಯ ಮಾಡಿಕೊಟ್ಟಳು. ವೈಷ್ಣವಿಯ ತಾಯಿಗೂ ಸುಧೀರ್ ಇಷ್ಟವಾಗಿದ್ದ. ಅವಳು ಅವರ ಮದುವೆಯನ್ನು ಒಪ್ಪಿಕೊಂಡಳು. ಒಳ್ಳೆಯ ಸಮಯದಲ್ಲಿ ಅವರ ಮದುವೆಯೂ ನಡೆಯಿತು. ಹೀಗೆ ದಿನಗಳು ಸರಿತಾ ಇದ್ದವು. ಇಬ್ಬರೂ ಸಂತೋಷದಿಂದ ಸಂಸಾರ ನಡೆಸುತ್ತಿದ್ದರು. ಹೀಗಿರುವಾಗ ವೈಷ್ಣವಿಯ ಇಬ್ಬರು ತಂಗಿಯರು ಸುಧೀರನ ಅಂದವನ್ನು ಕಂಡು ಅವನ ಮೇಲೆ ಆಸೆ ಪಡತೊಡಗಿದರು. ಒಂದು ದಿನ ವೈಷ್ಣವಿಯ ಹಿರಿಯ ತಂಗಿ ಲಾವಣ್ಯ ಸುಧೀರನಿಗೆ ಟೀ ಕೊಡುತ್ತಾ ಅವನಿಗೆ ಕಣ್ಣು ಹೊಡೆದಳು. ಸುಧೀರ್ ಅದನ್ನ ಕಂಡು ಶಾಕ್ ಆದ. ಮರುದಿನ ಸುಧೀರ್ ಒಬ್ಬನೇ ಇರುವ ಸಮಯ ನೋಡಿ ಲಾವಣ್ಯ, ನೀವು ತುಂಬಾ ಸುಂದರವಾಗಿದ್ದೀರಾ ಭಾವ, ನಾವಿಬ್ಬರು ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳೋಣವಾ ಅಂತ ಕೇಳಿದಳು. ಏನ್ ಮಾತಾಡ್ತಾ ಇದ್ದೀಯಾ ಅಂತ ಸುಧೀರ್ ಕೇಳಿದ. ನಿಜ ಭಾವ, ನೀವು ತುಂಬಾನೇ ಚೆನ್ನಾಗಿದ್ದೀರಾ,
ನೀವಂದ್ರೆ ನಂಗೆ ತುಂಬಾ ಇಷ್ಟ. ನಿಮಗೆ ನಾನು ಯಾವಾಗ್ಲೂ ನನ್ನ ಮನಸ್ಸನ್ನ ಕೊಟ್ಟು ಬಿಟ್ಟಿದ್ದೀನಿ ಅಂತ ಅಂದಳು. ನೀನು ಹೀಗೆ ಮಾತಾಡೋದು ತಪ್ಪು. ನಾನು ನಿನ್ನ ಅಕ್ಕನ ಗಂಡ. ನಾನು ನಿನಗೆ ಒಳ್ಳೆಯ ಹುಡುಗನನ್ನು ಹುಡುಕಿ ಮದುವೆ ಮಾಡಿಸುತ್ತೇನೆ ಅಂದ. ಅದಕ್ಕೆ ಲಾವಣ್ಯ, ನಿನಗೆ ಇಷ್ಟವಿಲ್ಲದಿದ್ದರೆ ಬೇಡ, ನನ್ನ ದಾರಿ ನನಗೆ ಅಂತ ಕೋಪದಿಂದ ಹೊರಟು ಹೋದಳು. ಅದನ್ನ ಕೇಳಿ ಸುಧೀರನಿಗೆ ಆಶ್ಚರ್ಯವಾಯಿತು. ಈ ವಿಷಯವನ್ನು ಅವನು ತನ್ನ ಹೆಂಡತಿಗೆ ಹೇಳಲು ಹೋಗಲಿಲ್ಲ. ಹೇಳಿದರೆ ಅಕ್ಕ ತಂಗಿಯರಿಬ್ಬರೂ ಜಗಳ ಆಡಿಕೊಳ್ಳುತ್ತಾರೆ ಅಂತ ಯೋಚಿಸಿ ಸುಮ್ಮನಿದ್ದ. ಅಂದಿನಿಂದ ಸುಧೀರ್ ಒಬ್ಬಂಟಿಯಾಗಿರುವಾಗಲೆಲ್ಲ ಲಾವಣ್ಯ ಅವನನ್ನು ಒಲಿಸಿಕೊಳ್ಳಲು ಪ್ರಯತ್ನ ಪಡ್ತಾ ಇದ್ದಳು. ಸುಧೀರ್ಗೆ ಏನು ಮಾಡಬೇಕು ಅಂತ ತೋಚುತ್ತಲೇ ಇರಲಿಲ್ಲ. ಒಂದು ದಿನ ವೈಷ್ಣವಿ ಕುಟುಂಬ ಸಮೇತ ಸೂಪರ್ ಮಾರ್ಕೆಟ್ಗೆ ಹೋಗಿದ್ದಳು. ಇದೇ ವೇಳೆ ಸುಧೀರ್ ಮತ್ತು ಲಾವಣ್ಯ ಇಬ್ಬರೇ ಮನೆಯಲ್ಲಿದ್ದರು. ವೈಷ್ಣವಿಯ ತಂಗಿ ಸುಗುಣ ತನ್ನ ಸ್ನೇಹಿತೆ ಮನೆಗೆ ಹೋಗಿದ್ದಳು. ಸುಧೀರ್ ಕಂಪ್ಯೂಟರ್ನಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದ. ಲಾವಣ್ಯ ಸುಧೀರನ ಬಳಿಗೆ ಚಹಾದೊಂದಿಗೆ ಬಂದಳು. ಲಾವಣ್ಯ ಒಳ್ಳೆ ಡ್ರೆಸ್ ಅನ್ನು ತೊಟ್ಟಿದ್ದಳು. ಲಾವಣ್ಯ ಅವನ ಹತ್ತಿರ ಬಂದು, ಭಾವ, ಟೀ ತಗೋ ಅಂತ ಅಂದಳು. ಅಲ್ಲಿ ಇಡು ಅಂತ ಅಂದ ಸುಧೀರ್. ಲಾವಣ್ಯ ಟೀ ಕಪ್ಪನ್ನ ಅವನ ಪಕ್ಕದಲ್ಲಿ ಇಟ್ಟು, ನೀವು ಟೀ ಕುಡಿತೀರಾ ಅಥವಾ ನಾನೇ ಕುಡಿಸಬೇಕಾ ಅಂತ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಳು. ಅವಳ ಆ ಮಾದಕ ಮಾತು ಸುಧೀರನನ್ನು ಕೆರಳಿಸಿತ್ತು. ಸರಿ, ನಾನೇ ಕುಡಿತೀನಿ ಅಂತ ಟೀನ ತೆಗೆದುಕೊಂಡು ಕುಡಿಯಲು ಆರಂಭಿಸಿದ. ಲಾವಣ್ಯ ಅವನನ್ನೇ ನೋಡ್ತಾ ಇದ್ದಳು. ಸುಧೀರ್ ಕೂಡ ಲಾವಣ್ಯಾಳ ಕಡೆ ನೋಡಿದ. ಲಾವಣ್ಯಾಳ ಆ ನೋಟ ಸುಧೀರನ ಮನಸ್ಸಿನಲ್ಲಿ ಏನೋ ಮೋಡಿ ಮಾಡುತ್ತಾ ಇತ್ತು. ಅವಳನ್ನು ಇನ್ನಷ್ಟು ನೋಡಬೇಕು ಅನ್ನುವ ಹಾಗೆ ಅನ್ನಿಸುತ್ತಾ ಇತ್ತು. ಆಗ ಲಾವಣ್ಯ, ಭಾವ, ನಿಮ್ಮ ಕೈ ಮೇಲೆ ಏನೋ ಇದೆ ಅಂತ ಅಂದಳು. ಆಗ ಸುಧೀರ್ ಕೂಡಲೇ ಟೀ ಕಪ್ಪನ್ನ ಟೇಬಲ್ ಮೇಲಿಟ್ಟು ಏನಿದೆ ಅಂತ ನೋಡತೊಡಗಿದ್ದ. ಆಗ ಲಾವಣ್ಯ ಆ ಟೀ ಕಪ್ನ ತೆಗೆದುಕೊಂಡು ಅದರಲ್ಲಿ ಉಳಿದಿರುವ ಟೀಯನ್ನ ತಾನು ಹೀರತೊಡಗಿದಳು. ಈಗ ಹೇಳಿ ಭಾವ, ಏನ್ ಮ್ಯಾಟರ್ ಅಂತ ಅಂದಳು. ಏನ್ ಮ್ಯಾಟರ್ ಅಂತ ಸುಧೀರ್ ಅವಳನ್ನೇ ಕೇಳಿದ. ಒಮ್ಮೆಲೆ ಲಾವಣ್ಯ ಸುಧೀರನನ್ನು ತಬ್ಬಿಕೊಂಡು ಬಿಟ್ಟಳು. ಅವಳ ಅಪ್ಪುಗೆ ಸುಧೀರನ ಮೈಯಲ್ಲಿ ಕರೆಂಟ್ ಪಾಸ್ ಆದಂತೆ ಮಾಡ್ತು. ಎಷ್ಟಾದರೂ ಹರಿಯುವ ವಯಸ್ಸಿನಲ್ಲಿರುವ ಸುಂದರ ಹುಡುಗಿ ತಬ್ಬಿಕೊಂಡರೆ ಅವನ ಮನಸ್ಸು ಹೇಗೆ ತಡೆದುಕೊಳ್ಳಬೇಕು? ಅವಳ ಸುಮಧುರ ಪರಿಮಳ ಅವನ ನಿಯಂತ್ರಣವನ್ನು ತಪ್ಪಿಸಿತ್ತು. ಸುಧೀರ್ ಒಮ್ಮೆಲೆ ಅವಳನ್ನು ತಬ್ಬಿಕೊಂಡ. ತಾನು ಇನ್ನೂ ಸುಮ್ಮನಿರಬಾರದು ಅಂತ ಅವಳನ್ನು ತನ್ನ ಮೈಮೇಲೆ ಎಳೆದುಕೊಂಡ. ಈ ಹಿಂದೆ ಆಗಾಗ ಲಾವಣ್ಯ ತನ್ನನ್ನು ಕೆರಳಿಸಲು ಪ್ರಯತ್ನಿಸುತ್ತಿದ್ದ ಒಂದೊಂದೇ ಘಟನೆಯನ್ನು ನೆನಪು ಮಾಡಿಕೊಂಡು ಅವಳನ್ನು ಬಲವಾಗಿ ಹಿಡಿದುಕೊಂಡ. ಆಗ ಲಾವಣ್ಯ ಅವನ ಮುಖದ ಹತ್ತಿರಕ್ಕೆ ತನ್ನ ಮುಖವನ್ನು ತೆಗೆದುಕೊಂಡು ಹೋಗಿ, ಹೇ ಕಳ್ಳ, ಈ ವಿಷಯಗಳಲ್ಲಿ ಇಷ್ಟೊಂದು ಆಸೆ ಇಟ್ಟುಕೊಂಡು ನೀನು ನನ್ನ ಜೊತೆ ಕಣ್ಣು ಮುಚ್ಚಾಲೆ ಆಡ್ತಾ ಇದ್ದೀಯಾ ಅಂತ ಅಂದಳು. ಆ ಸಮಯದಲ್ಲಿ ತಾನು ತಪ್ಪು ಮಾಡುತ್ತಿದ್ದೇನೆ ಅಂತ ಲಾವಣ್ಯಗೆ ಅನ್ನಿಸಲೇ ಇಲ್ಲ. ಸುಗುಣನ ಆಸೆ. ಈ ನಡುವೆ ಸುಗುಣ ಎಷ್ಟೋ ಹೊತ್ತಿಗೆ ಮನೆಯೊಳಗೆ ಬಂದಿದ್ದಳೋ ಗೊತ್ತಿಲ್ಲ. ಆ ಸನ್ನಿವೇಶವನ್ನು ನೋಡುತ್ತಾ ನಿಂತಿದ್ದಳು. ಭಾವನ ಜೊತೆ ಲಾವಣ್ಯಾಳನ್ನು ಆ ರೀತಿಯಲ್ಲಿ ಕಂಡು ಅವಳಿಗೆ ಹೃದಯವೇ ಒಮ್ಮೆ ನಿಂತು ಹೋದ ಹಾಗೆ ಅನ್ನಿಸಿತು. ಇದು ನನಗೂ ಮತ್ತು ಅಕ್ಕನಿಗೂ ತಿಳಿಯದೆ ತುಂಬಾ ದಿನದಿಂದ ನಡೆಯುತ್ತಿರಬಹುದು ಅಂತ ಅಂದುಕೊಂಡು ಕೂಡಲೇ ಯಾರಿಗೂ ತಿಳಿಯದಂತೆ ಮನೆಯಿಂದ ಹೊರಗಡೆ ಹೋದಳು. 2 ದಿನಗಳ ನಂತರ ಸುಧೀರ್ ಒಬ್ಬನೇ ಇದ್ದಾಗ ಅವನ ಬಳಿ ಸುಗುಣ ಬಂದಳು. ಭಾವ, ನಿಮ್ಮಿಬ್ಬರ ವಿಷಯ ನನಗೆ ತಿಳಿದು ಹೋಗಿದೆ ಅಂದಳು. ಸುಗುಣ ಹೇಳಿದ್ದು ಅರ್ಥವೇ ಆಗಲಿಲ್ಲ. ನಿನಗೇನು ಗೊತ್ತು ಅಂತ ಕೇಳಿದ. ನೀವು ಮತ್ತು ಲಾವಣ್ಯ ಗುಟ್ಟಾಗಿ ನಡೆಸಿದ ಕಾರ್ಯಕ್ರಮನ ನಾನು ನೋಡಿದೆ ಅಂದಳು. ಸುಧೀರ್ ಅದನ್ನು ಕೇಳಿ ಕಂಗಾಲಾದ. ಆಗ ಸುಗುಣ, ನಾನು ವಿಷಯವನ್ನು ಯಾರಿಗೂ ಹೇಳಲ್ಲ, ನೀವು ಕಂಗಾಲಾಗಬೇಡಿ ಭಾವ ಅಂದಳು. ಸುಧೀರ್ಗೆ ಸ್ವಲ್ಪ ಸಮಾಧಾನ ಆಯಿತು. ಆದರೆ ನಾನು ಹೇಳುವ ಕೆಲಸ ನೀವು ಮಾಡಬೇಕು ಅಂತ ಸುಗುಣ ಮಾತನ್ನು ಮುಂದುವರಿಸಿದಳು. ಏನ್ ಮಾಡಬೇಕು ಅಂತ ಸುಧೀರ್ ಕೇಳಿದ. ಸುಗುಣ ಸುಧೀರನನ್ನು ಮೇಲಿನಿಂದ ಕೆಳಗಿನವರೆಗೆ ಒಮ್ಮೆ ನೋಡಿದಳು. ಏನು ಹೇಳು ಅಂತ ಕೇಳಿದ. ಏನೂ ಇಲ್ಲ ಭಾವ ಅನ್ನುತ್ತಾ ಒಮ್ಮೆ ಸುತ್ತಲೂ ನೋಡಿದಳು. ಬೇರೆ ಯಾರು ತಮ್ಮನ್ನ ನೋಡ್ತಾ ಇಲ್ಲ ಅನ್ನೋದನ್ನ ಖಾತರಿ ಮಾಡಿಕೊಂಡು ನನಗೂ ಆ ಕಳ್ಳಾಟ ಬೇಕು ಅಂದಳು. ಸುಧೀರ್ ಮನಸ್ಸಲ್ಲಿ ಏನಪ್ಪಾ ಇವಳು ಅಂತ ಅಂದುಕೊಳ್ಳುತ್ತಾ, ನಿನಗೇನು ಹುಚ್ಚ, ಈ ಹಿಂದೆ ಮಾಡಿದ ತಪ್ಪನ್ನ ಸರಿ ಮಾಡಿಕೊಳ್ಳುವುದು ಹೇಗೆ ಅಂತ ನಾನು ಯೋಚಿಸುತ್ತಿದ್ದೇನೆ. ಹೀಗಿರುವಾಗ ನೀನು ಇನ್ನೊಂದು ತಪ್ಪು ಮಾಡಲು ಹೇಳ್ತಾ ಇದ್ದೀಯಾ ಅಂತ ಅವಳಿಗೆ ಬೈದ. ಆಗ ಸುಗುಣ, ಭಾವ, ನನಗೆ ಅದರ ಬಗ್ಗೆ ಬೇಕಾಗಿಲ್ಲ. ಒಂದು ವೇಳೆ ನಾನು ಹೇಳಿದ್ದನ್ನ ನೀವು ಕೇಳಿಲ್ಲ ಅಂದ್ರೆ ನಿಮ್ಮ ಗುಟ್ಟು ರೆಟ್ ಆಗುತ್ತೆ ಅಷ್ಟೇ. ಸರಿಯಾಗಿ ಆಲೋಚಿಸಿ ನನಗೆ ಹೇಳಿ ಅಂತ ಅಲ್ಲಿಂದ ಹೊರಟು ಹೋದಳು. ಕನಸಿನಿಂದ ವಾಸ್ತವಕ್ಕೆ ಸುಧೀರ್ಗೆ ತುಂಬಾ ಟೆನ್ಷನ್ ಆಯಿತು. ಹೀಗೆ 1-2 ದಿನ ಕಳೆಯಿತು. ಒಂದು ದಿನ ವೈಷ್ಣವಿ ತನ್ನ ಕ್ಲೋಸ್ ಫ್ರೆಂಡ್ ಒಬ್ಬಳ ಮದುವೆಗೆ ಹೊರಡಬೇಕಾಯಿತು. ಆಗ ಸುಗುಣ ಸುಧೀರನ ಬಳಿ ಬಂದು, ಭಾವ, ನಾನು ಕೂಡ ಮದುವೆಗೆ ಹೋಗಬೇಕು, ಆದರೆ ನನಗೆ ಮೈ ಹುಷಾರಿಲ್ಲ ಅಂತ ಸುಳ್ಳು ಹೇಳಿ ನಾನು ಮನೆಯಲ್ಲೇ ಉಳಿದುಕೊಳ್ಳುತ್ತೇನೆ. ನೀವು ಏನು ಮಾಡ್ತೀರೋ ಗೊತ್ತಿಲ್ಲ, ನೀವು ಕೂಡ ಮನೆಯಲ್ಲಿಯೇ ಇರಬೇಕು. ಆಗ ನಾವಿಬ್ಬರು ಏಕಾಂತದಲ್ಲಿ ಇರುವುದಕ್ಕೆ ಅವಕಾಶ ಸಿಗುತ್ತೆ ಅಂದಳು. ಸುಧೀರ್ ಅದಕ್ಕೆ ಒಪ್ಪಿಕೊಂಡ. ಸುಗುಣ ನಗುತ್ತಾ ಅಲ್ಲಿಂದ ಹೊರಟು ಹೋದಳು. ಎಲ್ಲವೂ ಅವರು ಅಂದುಕೊಂಡಂತೆ ಆಯಿತು. ಮನೆಯವರೆಲ್ಲ ಮದುವೆಗೆ ಹೊರಟು ಹೋದರು. ಮನೆಯಲ್ಲಿ ಸುಧೀರ್ ಮತ್ತು ಸುಗುಣ ಮಾತ್ರನೇ ಇದ್ರು. ಸುಗುಣ ಅಡುಗೆ ಸಿದ್ಧ ಮಾಡಿ ಸುಧೀರನಿಗೆ ಬಡಿಸಿದಳು. ಆಗ ಅವಳು ಸೀರೆಯನ್ನು ಉಟ್ಟುಕೊಂಡಿದ್ದಳು. ಸುಧೀರ್ ಅವಳನ್ನು ಕಂಡು ಶಾಕ್ ಆದ. ಇಷ್ಟು ದಿನ ಇವಳನ್ನು ಡ್ರೆಸ್ಸಲ್ಲೇ ನೋಡ್ತಾ ಇದ್ದೆ, ಸೀರೆಯಲ್ಲಿ ಇವಳು ಇಷ್ಟು ಚೆನ್ನಾಗಿ ಕಾಣಿಸುತ್ತಿದ್ದಾಳೆ, ಇವಳು ಇಷ್ಟೊಂದು ಸೌಂದರ್ಯವತಿ ಅಂತ ನಾನು ಯಾವತ್ತೂ ಊಹಿಸಿರಲಿಲ್ಲ. ಹಾಗೆ ಅವಳನ್ನು ಕಣ್ಣು ಬಿಟ್ಟುಕೊಂಡು ನೋಡುತ್ತಲೇ ಇದ್ದ. ಅದನ್ನು ಕಂಡ ಸುಗುಣ, ಏನು ಭಾವ, ಹಾಗೆ ತಿನ್ನುವ ರೀತಿ ನನ್ನನ್ನು ನೋಡುತ್ತಿದ್ದೀರಾ ಅಂತ ನಾಚಿಕೊಂಡಳು. ಆಗ ಸುಧೀರ್, ನೀನು ತುಂಬಾ ಸುಂದರವಾಗಿದ್ದೀಯಾ ಅಂದ. ಓಹೋ, ನಾನು ನಿಮಗೆ ಈಗ ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ ಅಂತ ಕುಂಕು ಮಾತನಾಡಿದಳು. ಸರಿ, ಈಗ ಊಟ ಮಾಡೋಣ ಅಂತ ಇಬ್ಬರು ಊಟ ಮುಗಿಸಿದರು. ಸ್ವಲ್ಪ ಹೊತ್ತು ರೆಸ್ಟ್ ಆದಮೇಲೆ ಇಬ್ಬರು ಪ್ಲಾನ್ ಮಾಡಿಕೊಂಡಂತೆ ಅಸಲು ಕಾರ್ಯಕ್ರಮವನ್ನೆಲ್ಲ ಮುಗಿಸಿದರು. ಇದು ಹೀಗೆ ಆಗಾಗ ನಡೆಯಿತು. ಲಾವಣ್ಯ ಮತ್ತು ಸುಗುಣ ಇಬ್ಬರು ಭಾವ ತನಗೆ ಬೇಕು ಅಂತ ನಿತ್ಯ ಅವನ ಜೊತೆ ಜಗಳವಾಡ್ತಾ ಇದ್ರು. ಈ ವಿಷಯ ವೈಷ್ಣವಿಯ ತಾಯಿಗೆ ತಿಳಿದು ಅವಳು ತುಂಬಾ ದುಃಖಪಟ್ಟಳು. ತನ್ನ ದೊಡ್ಡ ಮಗಳು ವೈಷ್ಣವಿಯ ಬಂಗಾರದಂತಹ ಜೀವನವನ್ನ ಈ ಇಬ್ಬರು ಸೇರಿಕೊಂಡು ಹಾಳು ಮಾಡುತ್ತಿದ್ದಾರೆ ಅಂತ ತಿಳಿದು ತುಂಬಾ ಯೋಚನೆಗೊಳಗಾದಳು.
ವೈಷ್ಣವಿಗೆ ಈ ವಿಷಯ ತಿಳಿದು ತುಂಬಾ ತಲೆನೋಯುತ್ತಿತ್ತು. ನಿದ್ದೆಯಿಂದ ಎದ್ದು ಕುಳಿತಳು. ತುಂಬಾ ಕಂಗಾಲಾಗಿದ್ದಳು. ಎದ್ದು ನೋಡಿದರೆ ಮನೆಯೆಲ್ಲ ಶಾಂತವಾಗಿ ಹೋಗಿಬಿಟ್ಟಿತ್ತು. ಆಗ ವೈಷ್ಣವಿಗೆ ತಾನು ಇಷ್ಟು ಹೊತ್ತು ನೋಡಿದ್ದು ಕನಸು ಅಂತ ತಿಳಿದು ಹಾಗೆ ಸಮಾಧಾನವಾಯಿತು. ಆಗ ಅವಳಿಗೆ ತನ್ನ ಫ್ರೆಂಡ್ ಸುವರ್ಣ ಹೇಳಿದ ಮಾತು ನೆನಪಾಯಿತು. ಎಲ್ಲರೂ ಜೊತೆಯಾಗಿ ಇದ್ದರೆ ಪರಿಸ್ಥಿತಿ ಯಾವಾಗ ಹೇಗೆ ಬೇಕಾದರೂ ಬದಲಾಗಬಹುದು. ಮುಂದೆ ಈ ರೀತಿಯ ತಪ್ಪು ನಡೆದಾಗ ಪಶ್ಚಾತ್ತಾಪ ಪಡುವುದಕ್ಕಿಂತ ಆದಷ್ಟು ಬೇಗ ತನ್ನ ತಂಗಿಯರಿಗೆ ಮದುವೆ ಮಾಡಿ ಮುಗಿಸಬೇಕು ಅಂತ ನಿರ್ಧಾರ ಮಾಡಿದಳು. ಅವಳು ಅಂದುಕೊಂಡಂತೆ ಇಬ್ಬರಿಗೂ ಒಳ್ಳೆ ಸಂಬಂಧ ಕೂಡಿಬಂದು ಮದುವೆಯೂ ನಡೆಯಿತು. ಕಥೆ ಇಲ್ಲಿಗೆ ಮುಗಿಯುತ್ತದೆ. ಕಥೆ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು